ನೋಡಿ, ಇಷ್ಟು ದಿನ ಕಾಂಗ್ರೆಸ್ನ ಸಚಿವರು DCM ಪಟ್ಟಕ್ಕೋಸ್ಕರ ಪಟ್ಟು ಹಿಡಿದು ಕೂತಿದ್ರು. ಆದರೆ ಹೈಕಮಾಂಡ್ ಎಲ್ಲರನ್ನ ಕೂಡ ಡೆಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬುದ್ಧಿವಾದ ಹೇಳ್ತೋ ಚಾಟಿ ಬೀಸ್ತೋ ಗೊತ್ತಿಲ್ಲ, ಎಲ್ಲರೂ ಕೂಡ ಯೂಟರ್ನ್ ಹೊಡಿತಿದ್ದಾರೆ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಯಾರೇ ಹೋಗಿ ಪ್ರಶ್ನೆ ಮಾಡಿದ್ರು ಕೂಡ ತುಟಿನೇ ಬಿಚ್ತಾ ಇಲ್ಲ. ಕಾಂಗ್ರೆಸ್ DCM ದಂಗಲ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ರೆಬಲ್ ನಾಯಕರಿಗೆ ತುಟಿ ಬಿಚ್ಚದಂತೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ಹೈಕಮಾಂಡ್. ದೆಹಲಿಯಲ್ಲಿ ಮೀಟಿಂಗ್ ನಡೆದ ಬಳಿಕ ವೈಲೆಂಟ್ ನಾಯಕರೆಲ್ಲ ಸೈಲೆಂಟ್ ಆಗಿದ್ದಾರೆ. ಸಚಿವರಿಗೆ ಎಚ್ಚರಿಕೆ ನೀಡಿರುವ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರೋ ಟಾಸ್ಕ್ ಅನ್ನು ಪೂರ್ಣ ಮಾಡಿ, ಇಲ್ಲದಿದ್ದರೆ ತಲೆದಂಡ ಆಗುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಚುನಾವಣೆಗೂ ಮುನ್ನವೇ ಕೂಡ ತಲೆದಂಡದ ಬಗ್ಗೆ ಕೈಪಡೆ ಚರ್ಚೆ ಮಾಡಿದೆ. ಎಲೆಕ್ಷನ್ ಪರ್ಫಾರ್ಮೆನ್ಸ್ ಇಲ್ಲದೇ ಇದ್ರೆ ತಲೆದಂಡ ಫಿಕ್ಸ್ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. DCM ಪಟ್ಟಕ್ಕೆ ಪಟ್ಟು ಹಿಡಿದ ನಾಯಕರೆಲ್ಲರೂ ಕೂಡ ಈಗ ಯೂಟರ್ನ್ ಹೊಡೆದಿದ್ದಾರೆ. ಸಚಿವರ ಹೇಳಿಕೆಯಲ್ಲೇ ತಲೆದಂಡದ ಬಗ್ಗೆ ಕನ್ಫ್ಯೂಷನ್ ಇದೆ. ಯಾಕೆ ಈ ಕನ್ಫ್ಯೂಷನ್? ಪರಮೇಶ್ವರ್ ಅವರು ಒಂಥರ ಹೇಳಿದ್ದಾರೆ, MB ಪಾಟೀಲ್ ಅವರು ಕೂಡ ಒಂಥರ ಹೇಳ್ತಿದ್ದಾರೆ, ಅಶೋಕ್ ಪಟ್ಟಣ್ ಅವರು ಕೂಡ ಒಂಥರ ಹೇಳ್ತಿದ್ದಾರೆ. ಮೂವರು ಕೂಡ ಹೇಳಿಕೆಯನ್ನು ಗಮನಿಸಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಪರಮೇಶ್ವರ್ ಅವರು ಹೇಳಿರುವಂಥದ್ದು ಸಚಿವರ ತಲೆದಂಡದ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಅಂತ. MB ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು ತಲೆದಂಡದ ಬಗ್ಗೆ ಹೈಕಮಾಂಡ್ ಹೇಳಿಲ್ಲ ಅಂತ. ಶಾಸಕರಾಗಿರುವಂಥ ಅಶೋಕ್ ಪಟ್ಟಣ್ ಅವರು ಲೋಕಸಭೆಗೆ ಸಚಿವರ ಪರ್ಫಾರ್ಮೆನ್ಸ್ ಬೇಕು ಅಂದಿದ್ದಾರೆ. ನೋಡಿ, ಇಲ್ಲೇ ಕನ್ಫ್ಯೂಷನ್ ಇದೆ. ಅಂದರೆ ಹೈಕಮಾಂಡ್ ಯಾರು ಕೂಡ ತುಟಿ ಬಿಚ್ಚಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಕೊಟ್ಟ ಬಳಿಕ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆಗಳನ್ನು ಆಡ್ತಿದ್ದಾರೆ. ಹಾಗಾದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೈಗಾರಿಕಾ ಸಚಿವರಾಗಿರುವಂಥ MB ಪಾಟೀಲ್, ಶಾಸಕ ಅಶೋಕ್ ಪಟ್ಟಣ್ ಏನು ಮಾತಾಡಿದ್ದಾರೆ ಕೇಳ್ಕೊಂಡು ಮಾಡೋಣ ಬನ್ನಿ. ಅಲ್ಲ, ಆ ರೀತಿಯೂ ಹೇಳಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತೊಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ. ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಅದೇ ನಾನು ಹೇಳಿದ್ನಲ್ಲ, ಈಗ ಅವರು ಯಾವ ಕ್ಷೇತ್ರದಲ್ಲಿ ಗೆದಿಯೋದಕ್ಕೆ ಸಾಧ್ಯ ಇದೆ ಅಂಥ ಕಡೆ ನಾವು ಸೋತುಬಿಟ್ರೆ ನ್ಯಾಚುರಲಿ ಅವರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತಲೋ ಏನಾದರೂ ಅವರು ತಿಳ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತೊಗೊಳ್ತೀವಿ. ಅಂಥದ್ದು ಯಾವುದೂ ಕೂಡ ಇಲ್ಲ. ಚುನಾವಣೆಯನ್ನು ಪರಿಣಾಮ ಎದುರಿಸಿದೆಲ್ಲ ನಿಮ್ಮದಿರು. ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಎಲ್ಲ ರೀತಿ ಸಂಘಟನೆ ಮಾಡಿ. ಇವತ್ತು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಆ ಗ್ಯಾರಂಟಿ ಸರಿಯಾಗಿ ತಲುಪಿದೇ ಇಲ್ಲ, ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಯಾರು ಕೆಲಸ ಸರಿಗೆ ಮಾಡ್ತಾರೋ ಅವ್ರನ್ನ ಸ್ವಲ್ಪ ಬದಲಾವಣೆ ಮಾಡಲೇಬೇಕಾಗ್ತದೆ. ನೋಡ್ತೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋರಿಗೆ ಯಾವ ಮಂತ್ರಿಗಳು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವ ರೀತಿ ನೋಡ್ಕೊಂಡು ಅದ್ರ ಮೇಲೆ ಹೈಕಮಾಂಡ್ ಡಿಸಿಷನ್ ತೊಗೊತಾರೆ. ಪರ್ಫಾರ್ಮೆನ್ಸ್ ನೋಡಲೇಬೇಕು. ಈಗ ಮಂತ್ರಿಗಳು ಮಾಡಿ ಏನು ಪರ್ಫಾರ್ಮೆನ್ಸ್ ಝೀರೋ ಆಗ್ಬಿಟ್ರೆ ಅವ್ರು ಏನು ಮಂತ್ರಿಮಂಡಲ ಮಾಡಿ ಏನು ಪ್ರಯೋಜನ? ಅವ್ರಿಗೆ ಮಂತ್ರಿಗಳು ಕರೆಕ್ಟಾಗಿ ಶಿಸ್ತಿನ ಸಿಪಾಯಿ ಥರ ಪಾರ್ಲಿಮೆಂಟ್ ಒಳಗೆ ಎಲ್ಲ ಮಂತ್ರಿಗಳು ಕೆಲಸ ಮಾಡಲೇಬೇಕಲ್ಲ. ಏನು ಮಾಡದೆ ಅವ್ರಿಗೆ ಇನ್ಚಾರ್ಜ್ ಜಿಲ್ಲೆಯೊಳಗೆ ಝೀರೋ ಆಗ್ಬಿಟ್ರೆ ಏನು ಪ್ರಯೋಜನ ಏನಾಗ್ತದೆ? ಆದ್ದರಿಂದ ಎಲ್ಲ ಮಂತ್ರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನನ್ನ ನೋಡಿ, ಹೈಕಮಾಂಡ್ ಸಚಿವರನ್ನ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಯಾಕೆ ಇಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದಾದ್ರೆ, ಪ್ರಮುಖವಾಗಿ ಸಚಿವರು ಪಟ್ಟು ಹಿಡಿದಕ್ಕೆ ಶುರು ಮಾಡ್ತಾರೆ. ಇವತ್ತು ಈ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಆ ಬೆಳವಣಿಗೆಗೆ ಕಾರಣ ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಂತ ಆ ಒಂದು ಹೇಳಿಕೆ. ಆ ಹೇಳಿಕೆಯಿಂದ ಈಗಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಅವರನ್ನ DCM ಮಾಡ್ತೀವಿ ಅಂದಾಗ ನಾವೆಲ್ಲ ಸುಮ್ಮನೆ ಇದ್ವಿ. ಈಗ ಹೆಚ್ಚುವರಿ ಸಚಿವ ಸ್ಥಾನ ಬೇಕು ಅಂದಾಗ ಅವರು ಕೂಡ ಸುಮ್ಮನೆ ಇರಬೇಕಲ್ವಾ ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗಿದ್ದು ಹೆಚ್ಚುವರಿ DCM ದಂಗಲ್. ಮೂವರು DCM ಬೇಡಿಕೆ ಇಡ್ತಾರೆ. ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ, ಸಭೆಯನ್ನ ಮಾಡ್ತಾರೆ, 1-to-1 ಮಾತುಕತೆ ನಡೆಸೋದಕ್ಕೆ ಮುಂದಾಗ್ತಾರೆ. ಆಗ ನಮಗೂ ಸಚಿವ ಸ್ಥಾನ ಕೊಡಿ, ಅದು DCM ಸ್ಥಾನವನ್ನು ಕಟ್ಟಿ ಸಮುದಾಯವಾರು ಕೊಡಿ, ಆಗ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ನಾವು 20 ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಂಡ್ಬರ್ತೀವಿ, ನಮಗೆ ಜವಾಬ್ದಾರಿ ಕೊಡಿ ಅಂತ ಹೇಳ್ತಾರೆ. ಆದರೆ DK ಶಿವಕುಮಾರ್ ಅವರು ಸುತಾರಾಮ್ ಒಪ್ಪೋದಿಲ್ಲ. ಒಂದು ವೇಳೆ ನೀವು ಹೆಚ್ಚುವರಿ ಸ್ಥಾನಮಾನವನ್ನು ಕೊಟ್ಟಿದೆ ಆದರೆ DCM ಆಗಿ ನಾನು ಕೆಳಗಿಳಿತೀನಿ, ನಾನು ಹಿಂದೆ ಸರಿತೀನಿ ಅಂತೇಳಿ ಎಚ್ಚರಿಕೆ ಕೊಡ್ತಾರೆ. ಇದು ಹೈಕಮಾಂಡ್ಗೆ ತಲೆನೋವಾಗುತ್ತೆ. ಎಲ್ಲರೂ ಡೆಲ್ಲಿಗೆ ಬನ್ನಿ ಅಂತಾರೆ, ಡೆಲ್ಲಿ ಕರೆಸ್ಕೊಂಡು ಅಲ್ಲಿ ಯಾರು ತುಟಿ ಬಿಚ್ಚಬೇಡಿ, ಪರ್ಫಾರ್ಮೆನ್ಸ್ ಕೊಡಿ, ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ, ಕೆಲಸ ಮಾಡಿ.
ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸೋದ್ರ ಕಡೆ ಗಮನ ಹರಿಸಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದು ನೇರವಾಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಈ ಹಿಂದೆ ಕೇಳಿದಾಗ ಏನು ಸರ್ DCM ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರಂತ ಅಂದರೆ ಹೌದು, ತಪ್ಪೇನಿದೆ ಅದರಲ್ಲಿ, ಸಮುದಾಯವಾರು ಕೊಡಲಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡಿ ಬಂದ ಮೇಲೆ ಈಗ ಇಲ್ಲ, ಎಚ್ಚರಿಕೆ ಕೊಟ್ಟಿದ್ದಾರೆ, ತಲೆದಂಡದ ಬಗ್ಗೆ ಹೈಕಮಾಂಡ್ ಹೇಳಿಲ್ಲ, ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿಕೆ ಕೊಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಹೈಕಮಾಂಡ್ ಬ್ರೇಕ್ ಆಗ್ತಾ ಈ ಒಂದು DCM ದಂಗಲ್ ವಿಚಾರವಾಗಿ? ನಾಗೇಂದ್ರ ಬಾಬು, ಹೈಕಮಾಂಡ್ಗೆ DCM ಹುದ್ದೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲದ ಜೊತೆಗೆ ಇಕ್ಕಟ್ಟಿನಲ್ಲಿ ಸಿಲುಕಿರುವಂಥದ್ದು. ಯಾರೂ ಕೂಡ ಬಹಿರಂಗವಾಗಿ ಮಾತಾಡದಂತೆ ಅಂತಿಮವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ಸಚಿವರು DCM ಮಾಡಬೇಕು, ಹೆಚ್ಚುವರಿ DCM ಮಾಡಬೇಕಂತ ಒಲವನ್ನು ಹೊಂದಿದ್ರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇರವಾಗಿ ಖಡಕ್ ಸಂದೇಶವನ್ನು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸುರ್ಜೇವಾಲಾ ಮತ್ತು ಹೈಕಮಾಂಡ್ಗೆ ಹೆಚ್ಚುವರಿ DCM ಮಾಡಿದೆ, ನಾನು ಕೂಡಲೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಮುಗಿಯುವವರು ಕೂಡ ಈ ಯಾವುದು ಕೂಡ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ಅಂತ ತೆರೆ ಎಳೆದಿರುವಂಥದ್ದು. ನಿನ್ನೆ ದೆಹಲಿಯಲ್ಲಿ ನಡೆದಂತಹ 28 ಸಚಿವರ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅದರಲ್ಲಿ ಯಾರ್ಯಾರು ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿದ್ರು ಅವರೆಲ್ಲರೂ ಕೂಡ ಅಂದರೆ ಯಾರ್ಯಾರು ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಆ ಎಲ್ಲ ಸಚಿವರು ಕೂಡ ಇದ್ರು. ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂಥದ್ದು, ಹೈಕಮಾಂಡ್ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು, ಯಾವುದೇ ಕಾರಣಕ್ಕೂ ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಬೇಡಿಕೆ ಇಡಬಾರ್ದು. ಒಂದು ವೇಳೆ ಉಪಮುಖ್ಯಮಂತ್ರಿ ನೇಮಕ ಮಾಡುವ ಸಂಬಂಧಪಟ್ಟಂತೆ ಆ ಅಗತ್ಯತೆ ಬಂದರೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಿದೆ. ಅದೇ ಬಹಿರಂಗವಾಗಿ ಹೇಳಿಕೆ ನೀಡಿ ಗೊಂದಲಕ್ಕೆ ಉಂಟಾಗಬಾರ್ದು ಅಂತ ನೇರವಾಗಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂಥದ್ದು. ತಕ್ಷಣಕ್ಕೆ ಇದರ ಬಹಿರಂಗ ಹೇಳಿಕೆಗೆ ಬ್ರೇಕನ್ನು ಬಿದ್ದಿರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು, ಇದಕ್ಕೆ ಪೂರಕವಾಗಿ ಸಚಿವರು ಯಾರು ಕೂಡ ಬಹಿರಂಗ ಮಾತಾಡ್ತಾ ಇಲ್ಲ. ಮುಂದೆ ಇದೇ ರೀತಿ ಇರ್ತಾರಾ ಅಥವಾ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಒಂದಷ್ಟು ದಿನಗಳ ಬಳಿಕ ಅಂದರೆ ಲೋಕಸಭಾ ಚುನಾವಣೆ ಸಮೀಪ ಬರ್ತಿದ್ದಂತೆ ಅದಕ್ಕೆ ಒಂದಷ್ಟು ಚಾಲನೆ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.